ರಾಜ್ಯ ಮಟ್ಟದ ಟಗರಿನ ಕಾಳಗಕ್ಕೆ 4 ಎಲೆಕ್ಟ್ರಿಕ್ ಬೈಕ್ ಬಹುಮಾನವಾಗಿ ನೀಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ಶ್ರೀ ಗ್ರಾಮದೇವಿ ಜಾತ್ರಾ ನಿಮಿತ್ತವಾಗಿ ದ್ಯಾಮಮ್ಮ ದೇವಿ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಟಗರಿನ ಕಾಳಗ ಸ್ಪರ್ಧೆಯನ್ನ ಕಾಂಗ್ರೆಸ್ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಆರ್ ಹಾಜಿ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಕಾಲು ಕೆರೆದು ಮುನ್ನುಗ್ಗಿ ಪರಸ್ಪರ ಮುಖಾಮುಖಿ ಡಿಚ್ಚಿ ಹೊಡೆಯುತ್ತಿರುವ ಟಗರುಗಳು, ಧೂಳಿನ ಅಬ್ಬರದಲ್ಲಿ ಟಗರುಗಳನ್ನು ನಿಯಂತ್ರಿಸುವ ಮಾಲೀಕರು, ಕೇಕೆ ಹೊಡೆಯುವ ಜನ, ಶಿಳ್ಳೆ ಚಪ್ಪಾಳೆ ತಟ್ಟುತ್ತಾ ಉರಿದುಂಬಿಸುವ ಝಲಕ್. 4 ತಿಂಗಳ ಮರಿ, ಹಾಲ ಹಲ್ಲು, 2 ಹಲ್ಲು, 4 ಹಲ್ಲು, 6 ಹಲ್ಲು ಮತ್ತು ಓಪನ್ ವಿಭಾಗದಲ್ಲಿ ನಡೆದ ಕಾಳಗದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ ಟಗರುಗಳು ಪಾಲ್ಗೊಂಡಿದ್ವು. असली वार्ता ಟಗರುಗಳು ಒಂದಕ್ಕೊಂದು ಗುದ್ದುವುದರ ಮೂಲಕ ಕಾಳಗ ನಡೆಸಿ ಜನರಲ್ಲಿ ರೋಮಾಂಚನ ಮೂಡಿಸಿದ್ವು. ಪ್ರೇಕ್ಷಕರು ಟಗರು ಕಣದೊಳಗೆ ಬಾರದಂತೆ ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು. ಟಗರು ಕಾಳಗ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬಂದಿತ್ತು. ಟಗರುಗಳು ಸ್ಪರ್ಧೆಯಲ್ಲಿ ಭಾರೀ ಪೈಪೋಟಿ ನಡೆಸಿದ್ವು. ವಿಜೇತ ಟಗರುಗಳ ಮಾಲೀಕರಿಗೆ 4 ಎಲೆಕ್ಟ್ರಿಕ್ ಬೈಕ್ಗಳನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ ಅವರು ನೀಡಿದರು. 1 HF ಡಿಲೆಕ್ಸ್ ಬೈಕ್, LED ಟಿವಿ, ಏರ್ ಕೂಲರ್, ಇನ್ನೂ ಹಲವು ಬಹುಮಾನಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ನರಸಾಪುರ ಗ್ರಾಮದ ಗುರು ಹಿರಿಯರು, ಯುವಕರು, ಟಗರು ಪ್ರೇಮಿಗಳು ಉಪಸ್ಥಿತರಿದ್ದರು. ನಾವು ಸಹ ನೀವು ಏನೇ ಮಾಡಿ, ಈ ಗ್ರಾಮ ನಮ್ಮ ಗ್ರಾಮ. ನಾವು ಯಾವತ್ತು ಹಳೆ ತೊರಗಲ್ ಬೇರೆ ಅಲ್ಲ, ಇದು ನರಸಾಪುರ ಬೇರೆ ಅಲ್ಲ ಅಂತ ತಿಳ್ಕೊಂಡಿರೋ. ಯಾವತ್ತು ನೀವು ಏನೇ ಮಾಡ್ರಿ ನಾವು ನಿಮ್ಮ ಜೊತೆ ಸದಾ ಇರ್ತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳುತ್ತಾ, ಆಗಲೇ ಅನಿಕೇತನ ಪಟ್ಟಣವರು ಒಂದು ಮಾತು ಹೇಳಿದ್ರು, ನಾವು ಯಾವುದೇ ಜಾತಿ ಭೇದ ಭಾವ ಮಾಡಲ್ಲ ಅಂತ. ಅದು 100ಕ್ಕೆ 100 ಸತ್ಯ. ಅವ್ರ ಮನೆಯಲ್ಲಿ ನೋಡಿರ್ಬೇಕು ನಾವು. ಪ್ರತಿಯೊಂದು ಶಾಸಕರನ್ನು, ಬಹಳಷ್ಟು ಶಾಸಕರನ್ನು ನೋಡಿದ್ದೇವೆ ನಾವು. ಅಡಿಗೆ ಮನೆಯವರಿಗೆ ಬರಮಾಡಿಕೊಡುವಂತ ಶಾಸಕರು ಯಾರು ಇದ್ದಾರೆ ಅದು ಅಶೋಕಣ್ಣ ಪಟ್ಟಣವರು ಅಂತ ನಾವು ಬಹಳ ಹೆಮ್ಮೆ ಅಂತ ಹೇಳ್ಬೇಕಾದ್ರೆ. ಯಾರೇ ಬರಲಿ ಅವ್ರು ಅಡಿಗೆ ಮನೆ ಮಠ ಕರ್ಕೊಂತಾರೆ. ಬೇರೆದವ್ರು ಹಾಗಲ್ಲ, ನೀವು ಬರಕ್ ಕುಂದಿರ್ಬೇಕು, ಅವ್ರು ಬಂದಾಗ ಬೆಟ್ಟ ಆಗ್ಬೇಕು. ಇಂಥ ಶಾಸಕರನ್ನ ನಾವು ಪಡೆದಂತ ಪುಣ್ಯ ಮುಂದೆ ಬರುವ ದಿನಮಾನದಲ್ಲಿ ನಮ್ಮ ಯುವಕರ ನಾಯಕ, ಯುವಕರ ಕಣ್ಮಣಿ ಅನಿಕೇತನ ಪಟ್ಟಣವರು ಸಹ ತಾವು ಬೆಳೆಸಬೇಕಂತ ತಮ್ಮಲ್ಲಿಯ ಕೈ ಮುಗಿದು ಕೇಳ್ಕೊಂತೀನಿ. ಯಾಕಂದ್ರೆ ಒಬ್ಬ ಬಹಳ ನಿಷ್ಠಾವಂತ, ನಮ್ಮ ತಾಲೂಕಿಗೆ ಏನಾರ ಮಾಡಬೇಕು, ನಮ್ಮ ತಾಲೂಕನ್ನು ಮುಂದೆ ತರಬೇಕಂತ ಒಂದು ಚಿಂತನಕಾರ, ಬಹಳ ಚಿಂತೆ ಇದೆ. ಅಂತಾರ ನಾವು ಬೆಳೆಸಬೇಕಾಗಿತ್ತು. ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡ್ತೀರಂತ ನಾನು ಭಾವಿಸಿದ್ದೇನೆ. ಅದರ ಜೊತೆನೆ ನೀವು ಮುಂದಿನ ಸಲ ಈ ಟಗರಿನ ಕಾಳಗ ಇಟ್ಟರೆ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳುತ್ತಾ, ನಾವು ಯಾವ ತರ ಬದುಕಬೇಕಪ್ಪ ಅಂದ್ರೆ, ದೇಶ ಅಂತ ಬಂದ್ರೆ ನಾವು ಭಾರತೀಯರಾಗಬೇಕು. ದೇಶ ಅಂತ ಬಂದ್ರೆ ನಾವು ಭಾರತೀಯರಾಗಬೇಕು. ನಾಡಂತ ಬಂದಾಗ ನಾವು ಕನ್ನಡಿಗರಾಗಬೇಕು. ಜಾತಿ ಅಂತ ಬಂದಾಗ ನಾವೆಲ್ಲರೂ ಮಾನವ ಜಾತಿಯಾಗಿ ಬದುಕುನಂತ ಹೇಳುತ್ತಾ ನನ್ನ ಮಾತಿಗೆ ಅಬ್ತಾಸರ್ ಮುಲ್ಲಾ, ಭೀಮವಾದ ನ್ಯೂಸ್, ರಾಮದುರ್ಗ.